ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಮಂಡಕ್ಕಿಯಿಂದ ಒಂದು ಲಡ್ಡುವನ್ನು ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಮಂಡಕ್ಕಿ ಅಂತಲೂ ಕರೀತಾರೆ, ಮತ್ತು ಕೆಲವರು ಚುರುಮುರಿ ಅಂತ ಕರೀತಾರೆ, ಮತ್ತು ಕೆಲವರು ಅಳ್ಳು ಅಂತಲೂ ಕರೀತಾರೆ. ನೋಡಿ ಯಾವ ರೀತಿ ಮಾಡ್ಕೊಳ್ಳೋದು ಈ ಮಂಡಕ್ಕಿ ಲಡ್ಡು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಬೌಲಷ್ಟು ಇಲ್ಲಿ ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ, ಇದು ನಾರ್ಮಲ್ ನಾವು ಸುಸ್ಲ ಮಾಡ್ತೀವಲ್ಲ ಅದೇ ಮಂಡಕ್ಕಿ. ಇದಿಷ್ಟು ಮೇಲೆ ಒಂದು ಬಾಳಿಗೆ ಇಟ್ಕೊಂಡು ಈ ಬಾಳಿಗೆಗೆ ಹಾಕೋತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ನಾವು ಇದು ಬೆಚ್ಚಗೆ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬೆಚ್ಚಗೆ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗ್ತವೆ. ಇಲ್ಲಾಂದರೆ ನೀವು ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇಟ್ಕೊಂಡ್ರು ತೊಗೊಂಡ್ರು ನಡೆಯುತ್ತೆ. ನೋಡಿ, ಒಂದು ಸ್ವಲ್ಪ ಕ್ರಿಸ್ಪಿ ಆಗಿರಬೇಕು ಈ ಮಂಡಕ್ಕಿ. ನೋಡಿ, ಇವಾಗ ಒಂದು ಸ್ವಲ್ಪ ಒಂದೇ ಒಂದು ನಿಮಿಷ ನಾನು ಇಲ್ಲಿ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಈ ರೀತಿ ಕ್ರಿಸ್ಪಿ ಆಗಿವೆ. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮತ್ತೆ ಅದೇ ಬಾಳಿಗೆ ಮತ್ತೆಷ್ಟು ಮೇಲೆ ಇಟ್ಕೊಂಡು ನಾನು ಅದಕ್ಕೆ ಒಂದು ಬಟ್ಟಲಾಗುವಷ್ಟು ನಾನು ಇಲ್ಲಿ ಬೆಲ್ಲವನ್ನು ತೊಗೋತಾ ಇದ್ದೀನಿ. ನೋಡಿ, ಬೆಲ್ಲ ಮತ್ತು ಅರ್ಧ ಬಟ್ಟಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಬೆಲ್ಲ ಕರಗಿಸ್ಕೊಳ್ಬೇಕು. ಈ ನೀರಿನಲ್ಲಿ ಚೆನ್ನಾಗಿ ಬೆಲ್ಲ ಕರಗಿಸುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಬೆಲ್ಲ ಇವಾಗ ಕರಗಿದೆ. ನೀವು ಇವಾಗ ಇದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ನೀವು ಸೋದಿಸ್ಕೊಂಡು ಮತ್ತೆ ಹಾಕ್ಕೊಳ್ಬೋದು. ನಾನಿಲ್ಲಿ ನನ್ನ ಹತ್ರ ಬೆಲ್ಲ ಚೆನ್ನಾಗೇ ಇತ್ತು, ಅದಕ್ಕೋಸ್ಕರ ನಾನೇನು ಇಲ್ಲಿ ಸೋದಿಸ್ಕೊಂಡಿಲ್ಲ. ಅದೇ ರೀತಿ ನಾನು ಇಲ್ಲಿ ಪಾಕವನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಬೆಲ್ಲದ ಪಾಕಗಳು ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದು 2-3 ನಿಮಿಷದವರೆಗೆ ನಾವು ಇದೇ ರೀತಿ ಮಿಕ್ಸ್ ಮಾಡ್ತಾ ಹೋದಂತೆ ಇದು ಬೆಲ್ಲದ ಪಾಕವಾಗುತ್ತೆ. ನಾವಿಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಬೆಲ್ಲದ ಪಾಕ ಮಾಡಿದ್ರೆ ಫುಲ್ ಅದು ಖಡಕ್ ಆಗಿ ಹೋಗಿಬಿಡುತ್ತೆ. ತುಂಬ ಬೇಗನೆ ಆಗುತ್ತೆ, ಆದ್ರೂ ಫುಲ್ ಖಡಕ್ ಆಗುತ್ತೆ. ಅದಕ್ಕೋಸ್ಕರ ನಾವು ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಸ್ವಲ್ಪ ಟೈಮ್ ತಗೊಂಡು ನಾವು ಇದು ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಕರಗಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ ಇದೇ ರೀತಿ ನಾವು ಒಂದು 2 ನಿಮಿಷದವರೆಗೆ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, 2 ನಿಮಿಷದವರೆಗೆ ಮಿಕ್ಸ್ ಆದ ಮೇಲೆ ಈ ರೀತಿ ಆಗುತ್ತೆ. ನೋಡಿ, ಬೆಲ್ಲದ ಪಾಕ ಯಾವ ರೀತಿ ಆಗಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಳೋದಾದರೆ ನೋಡಿ, ಈ ರೀತಿ ಒಂದು ಸ್ವಲ್ಪ ನೀರಿನಲ್ಲಿ ನಾವು ಇದನ್ನು ಮಿಶ್ರಣ ಹಾಕ್ಕೊಳ್ಳೋಣ. ನೋಡಿ, ಈ ಮಿಶ್ರಣ ಒಂದೇ ತಲೆ ಗೂಡಬೇಕು, ಅದು ಒಂದೇ ತಲೆ ಗೂಡಬೇಕು, ಅದು ಹರಡಬಾರ್ದು ನೀರಿನಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಒಂದು ತಲೆ ಕೂಡಿದರೆ ಅದು ಬೆಲ್ಲದ ಪಾಕ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ಪರ್ಫೆಕ್ಟಾಗಿ ಬೆಲ್ಲದ ಪಾಕ ಆಗಿದೆ. ನಾವು ಇದಕ್ಕೆ ಅಳ್ಳನ್ನು ಹಾಕೊಳ್ಳೋಣ. ನಾವಿಲ್ಲಿ ಹುರಿದು ಇಟ್ಕೊಂಡಿದ್ದೀವಲ್ಲ ಅಳ್ಳು, ಅದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಈ ಬಾಳಿಗೆಯನ್ನು ಗ್ಯಾಸಿನಿಂದ ಕೆಳಗಡೆ ಇಟ್ಕೊಳ್ಳೋಣ. ನೋಡಿ, ತುಂಬ ಬಿಸಿ ಇದೆ. ಇವಾಗ ಕೆಳಗಡೆ ಇಟ್ಕೊಂಡು ನಾವು ಒಂದು ಸ್ವಲ್ಪ ನಾವು ಇಲ್ಲಿ ಕೈಗೆ ಅಥವಾ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಚ್ಕೊಂಡು ನಾವು ಇವಾಗ ಈ ಮಂಡಕ್ಕಿಯಿಂದ ಉಂಡೆಯನ್ನು ಕಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ಬಿಸಿ ಇರುತ್ತೆ. ಒಂದು ಸ್ವಲ್ಪ ಕೈಗೆ ನೀರು ಅಥವಾ ತುಪ್ಪ ಏನಾದರೂ ಹಚ್ಕೊಂಡು ನೀವು ಈ ರೀತಿ ಉಂಡೆ ಕಟ್ಕೊಳ್ಬೇಕು. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ಈ ಮಂಡಕ್ಕಿಯಿಂದ ಉಂಡೆ ರೆಡಿ ಆಯಿತು ಅಂತ. ಸೂಪರಾಗಿರುವ ನಮ್ಮ ಈ ಮಂಡಕ್ಕಿ ಉಂಡೆ ಅಂತೂ ರೆಡಿ ಆಯಿತು. ನೀವು ಹಬ್ಬ ಹರಿದಿನಗಳಲ್ಲಿ ನೀವು ಈ ರೀತಿ ಮಂಡಕ್ಕಿಯಿಂದ ಉಂಡೆ ಕಟ್ಕೊಳ್ಬೋದು. ನೋಡಿ, ತುಂಬಾ ಸುಲಭವಾದ ರೀತಿ ಮಾಡ್ಬೋದು, ಮತ್ತು ಕಮ್ಮಿ ಇಂಗ್ರೀಡಿಯೆಂಟಿಂದ ಮಾಡುವಂಥ ಈ ಮಂಡಕ್ಕಿ ಉಂಡೆ ಅಂತಲೇ ಹೇಳ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಇದು ಮಾಡ್ತಾ ಹೋದಂತೆ ಫುಲ್ ತಣ್ಣಗಾಗುತ್ತೆ. ಮತ್ತು ನಾವು ಉಂಡೆ ಕಟ್ಕೊಳ್ಳೋಕ್ಕೆ ಬರೋದಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ಉಂಡೆ ಕಟ್ಕೊಳ್ಬೇಕು. ನೋಡಿ, ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡ್ಬೋದು ಫ್ರೆಂಡ್ಸ್. ಈ ರೀತಿ ನೀವು ಮನೆಯಲ್ಲಿ ಈ ರೀತಿ ಮಂಡಕ್ಕಿ ಉಂಡೆಯನ್ನು ಮಾಡಿಕೊಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಉಂಡೆ ಅಂತಲೇ ಹೇಳ್ಬೋದು. ಚಿಕ್ಕವರಿಗೂ ದೊಡ್ಡವರಿಗೂ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಒಂದು ಉಂಡೆನೂ ಒಡೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಬೋದು. ಸೂಪರಾಗಿರುವ ನಮ್ಮ ಈ ಮಂಡಕ್ಕಿ ಉಂಡೆ ಅಂತೂ ರೆಡಿಯಾಗಿದೆ. ನೋಡಿ, ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.